ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ನಥಿಂಗ್, ಅದು ಯಾವುದು ನಾವು ಕೊಡೋದಿಲ್ಲ. ಬಿಕಾಸ್ ಕಾಲ್ ಟಿಪ್ಸ್ ಕೊಟ್ಟೋದ್ರಿಂದ ನಿಮ್ಗೆ ಏನು ಯೂಸ್ ಆಗೋದಿಲ್ಲ. ಕಲಿಬೇಕು ಅನ್ನೋರು ನಂದು 30 ಡೇಸ್ ಲರ್ನಿಂಗ್ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು. 30 ಅಂತೀನಿ, 60 ಡೇಸ್ ಲರ್ನಿಂಗ್ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಇವತ್ತು ಕ್ಲಾಸ್ ಇರುತ್ತೆ, ಇವತ್ತು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಆರಾಮ್ಸೆ ಜಾಯ್ನ್ ಆಗಿ ಕಲೀರಿ, ಓಕೆನಾ? ಸೊ ಇವತ್ತು ಲೈಕ್ ಮಾರ್ಕೆಟ್ ಕಂಪ್ಲೀಟ್ಲಿ ಟ್ರಿಕ್ಕಿ ಡೇ. ಸೇಮ್ ಅಪ್ಪ, ನಿಜವಾಗ್ಲೂ ಲೈಕ್ ಇಂಡಿಯಾದವ್ರನ್ನ ಮೆಚ್ಚಬೇಕಪ್ಪ ಈ ಕೆಲವೊಂದು ವಿಚಾರದಲ್ಲಿ. ಏನಕ್ಕೆ ಅಂದರೆ ಯೂಶಲಿ ವಾರ ಅದಿದು ಅಂತಾರೆ, ಮಾರ್ಕೆಟ್ ಶಾರ್ಪ್ ಫಾಲ್ ಆಗುತ್ತೆ, ಮಾರ್ಕೆಟ್ ಬಿದ್ದ ಕಡೆಯಿಂದ ಇನ್ನೂ ಶಾರ್ಪ್ ಫಾಲ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ನಾವು ಮಾರ್ಕೆಟ್ ಈಸ್ ಫಾಲ್ ಆಗ್ತಿಲ್ಲ. ಆ್ಯಕ್ಚುಲಿ ಬೆಳಗ್ಗೆನೂ 200 ಪಾಯಿಂಟ್ ಕ್ಯಾಂಡಲ್ಲು, ಎಲ್ಲರೂ BTST ಬುಕ್ ಮಾಡ್ಕೊಳ್ಳೋದ್ರೊಳಗಡೆ ವಾಲಟಿಲಿಟಿ, ತುಂಬ ಕನ್ಫ್ಯೂಷನ್ಸ್ ಮಾರ್ಕೆಟು. ಬಟ್ ಸಮ್ ವಾಟ್ ಓಕೆ, ಐ ಆಲ್ಸೋ ಬ್ಯಾಲೆನ್ಸ್ಡ್, ಮ್ಯಾನೇಜ್ ದ ಮೈ ಪೊಸಿಷನ್, ಆಲ್ಮೋಸ್ಟ್ ಡನ್ ಫಾರ್ ದ ಡೇ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಲ್ಲ. ಲೈಕ್ ಆಲ್ಮೋಸ್ಟ್ 19,002 ಪೀಸ್ ಇದು ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಇವತ್ತು ಕ್ವಾಂಟಿಟಿನ ಸ್ವಲ್ಪ ನಂದು ರೆಗ್ಯುಲರ್ ಕ್ವಾಂಟಿಟಿನ ಲೈಕ್ 0.25% ರೆಡ್ಯೂಸ್ ಮಾಡಿ ಟ್ರೇಡ್ ಮಾಡಿದ್ದೀನಿ. ಏನಕ್ಕೆ ಅಂತಲೂ ಹೇಳ್ತೀನಿ ಕೇಳಿ. ಪ್ರೀಮಿಯಮ್ಸ್ ಆರ್ ವೆರಿ ಹೈ. ಈಗ ನೀವು ನೋಡಿದರೆ 950, 900 ಔಟ್ ಆಫ್ ದ ಮನಿ ಫ್ರೈಡೇ ಆಗಿರೋದ್ರಿಂದ ಪ್ರೀಮಿಯಮ್ಸ್ ತುಂಬ ಹೈ ಇದ್ದಾವೆ. ಸೊ ಪ್ರೀಮಿಯಮ್ಸ್ ತುಂಬ ಹೈ ಇದ್ದಾವೆ ಅಂದಾಗ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ, ಲೈಕ್ ಟ್ರೇಡ್ ಮಾಡ್ಕೊಳ್ಳೋಣ ಅನ್ನೋ ರೀಸನ್ಗೆ ಟ್ರೇಡ್ ಮಾಡ್ತಿದ್ದೆ. ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ನಿನ್ನೆ ಆ್ಯಕ್ಚುಲಿ ಲೈಕ್ ಲಾಸ್ಟ್ 10 ನಿಮಿಷದಲ್ಲಿ ಮಾರ್ಕೆಟು 15 ನಿಮಿಷದಲ್ಲಿ ಆಲ್ಮೋಸ್ಟ್ 100 ಪಾಯಿಂಟ್ಗಿಂತ ಜಾಸ್ತಿ ಬಿದ್ದಿದೆ ಅಲ್ವಾ? ಸೊ ಆ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ. ಸೊ ಗ್ಯಾಪ್ ಡೌನ್ ಬಂದು ಬಿಲೋ 24,000 ಓಪನ್ ಆಯಿತು. ಓಪನ್ ಆಗ್ತಿದ್ದಂಗೆ ಪ್ರಾಫಿಟ್ ಬುಕ್ ಮಾಡಿದವ್ರಿಗೆ ವೆರಿ ಗುಡ್ ಚಾನ್ಸು, ಬುಕ್ ಮಾಡಿಲ್ಲ ಅಂದವ್ರಿಗೆ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಅಪ್ಪು. ಸೊ ಅವ್ರಿಗೆ ಕಾಸ್ಟಿಗೆ ತಂದಿರೋದಂತೂ ನಿಜ, ಓಕೆನಾ? ಅದಾದಮೇಲೆ ಮಾರ್ಕೆಟ್ ಎಲ್ಲಿಂದ ರಿಜೆಕ್ಷನ್ ಮಾಡ್ತಿದೆ, ವಾಟ್ ಎವರ್ ಅದು ಏನಾರು ಮಾಡಲಿ. ನಾನು ಫಸ್ಟು ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಮತ್ತು ನಮ್ಮ ಇದು ಮೈಂಡ್ಸೆಟ್ ಹೇಗಿದೆ ಎರಡೂ ನಾನು ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ ನೋಡಿ. ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ನಾನು, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಸೊ ಅವರ್ ಎಕ್ಸಾಕ್ಟ್ ಈ ಲೆವೆಲು ಮತ್ತು ನಮ್ಮದು ಇನ್ನೊಂದು 38% ಲೆವೆಲ್ ಏನಿದೆಯಲ್ಲ, ಆ 2 ಲೆವೆಲಿಂದ ಮಾರ್ಕೆಟ್ ವಿಲ್ ಗೆಟ್ ರಿಜೆಕ್ಷನ್. ಆ ರಿಜೆಕ್ಷನಲ್ಲಿ ನಾವು ಟ್ರೇಡ್ ಮಾಡೋಣ, ಪ್ಲಸ್ ಬ್ರೇಕ್ಔಟಲ್ಲಿ ಕೂಡ ನಾವು ಟ್ರೇಡ್ ಮಾಡೋಣ ಅಂತ ಹೇಳಿದೆ ನಾನು, ಓಕೆನಾ? ಸೊ ಎರಡು ಕೂಡ ಹೇಳಿದೆ. ಯೂಶಲಿ ಇವತ್ತೇನಾಗಿದೆ ಮಾರ್ಕೆಟು ಫಸ್ಟ್ ಕ್ಯಾಂಡಲ್, ಲೆಟ್ಸ್ ಗೋ ವಿತ್ ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ನಮ್ಮ ಫಿಬೊನಾಚಿನೂ ಫಸ್ಟ್ ಕ್ಯಾಂಡಲಿಗೆ ಬಂತು. 236ಗಿಂತ ಮೇಲ್ ಬರ್ತಿದೆ ಮಾರ್ಕೆಟು. ಒನ್ ಥಿಂಗು, ರಿಜೆಕ್ಷನ್ ಎಲ್ಲಿಂದ ಆಗ್ತಿದೆ, ಎಕ್ಸಾಕ್ಟ್ 0.382 ಲೆವೆಲಿಂದ ರಿಜೆಕ್ಷನ್ ಆಗ್ತಿದೆ. ಬಟ್ ದ ಇಶ್ಯೂ ಏನು ಗೊತ್ತಾ, ಇಲ್ಲಿ ರಿಜೆಕ್ಷನ್ ಎಲ್ಲ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಲೈಕ್ ವಾಲಟಿಲಿಟಿ ಜಾಸ್ತಿ ಇದೆ, ವಿಕ್ಸ್ ಇನ್ಕ್ರೀಸ್ ಆಗಿದೆ, ವಾಲಟಿಲಿಟಿ ಜಾಸ್ತಿ ಇದೆ. ಸೊ ಲೆಟ್ಸ್ ವೆಯ್ಟ್ ಮಾಡೋಣ ಅಂತೇಳಿ ಫಸ್ಟ್ ಒಂದು 15 ನಿಮಿಷ ನಾನು ಯೂಶಲಿ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಒಂದು ಸೆಕೆಂಡ್ ಸಾರಿ, ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಬಟ್ ಮೊದಲು 15 ನಿಮಿಷದಲ್ಲೇ ಮಾರ್ಕೆಟ್ ಏನು ಮಾಡ್ತು, ಎಕ್ಸಾಕ್ಟ್ಲಿ ಟುಕ್ ಶಾರ್ಪ್ 382 ಲೆವೆಲಿಂದ 2 ಸಲ ರಿಜೆಕ್ಷನ್ ತೊಗೊಳ್ತು ಮಾರ್ಕೆಟು. ಸೊ 3ನೇ ಸಲನೂ ರಿಜೆಕ್ಷನ್ ತೊಗೊಳ್ತು. ಬಟ್ ಸ್ಟಿಲ್ ನಾನು ಟ್ರೇಡ್ ಮಾಡಿಲ್ಲ, ಬಿಕಾಸ್ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಏನು ಮಾಡುತ್ತೆ ನೋಡೋಣ. ಮೊನ್ನೆ ಥಿಂಗ್ಸ್ ಏನಿತ್ತು, ಮೊನ್ನೆ ಆಲ್ರೆಡಿ ಮಾರ್ಕೆಟು ಅಚ್ಚ ಕಾಸ ರಿಟ್ರೇಸ್ಮೆಂಟ್ ಕೊಟ್ಬಿಟ್ಟಿತ್ತು ಇಷ್ಟು ದೂರ. ಸೊ ಇಲ್ಲಿ ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ, ಮಾರ್ಕೆಟ್ ಏನು ಮಾಡ್ತಿದೆ, ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ, ಮಾರ್ಕೆಟ್ ಹೋಲ್ಡ್ ಮಾಡ್ತಿದೆ. ಸೊ ಹೋಲ್ಡ್ ಮಾಡ್ತಿದೆ ಅಂತ ನಾನು ಈ ಥರ್ಡ್ ಕ್ಯಾಂಡಲ್ ಬರಬೇಕಾದ್ರೆ ಮೈಂಡಲ್ಲಿ ಇದ್ದಿದ್ದು ಇಲ್ಲಿಗೆ ಬರುತ್ತೆ, ನಮ್ಮದು 0.5 ಲೆವೆಲಿಗೆ ಬರುತ್ತೆ. ಆರಾಮ್ಸೆ ಒಂದು ರಿಜೆಕ್ಷನ್ಗೆ ಟ್ರೇಡ್ ಮಾಡೋಣ, ಹೆಂಗೆ ಸಿಕ್ಕಿದ್ರು 15-20 ಪಾಯಿಂಟ್ ವೆರಿ ಈಸಿಯಾಗಿ ಸಿಗುತ್ತೆ, ನೋ ಪ್ರಾಬ್ಲಮ್ ಅಂತ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ತನಕ ಮಾರ್ಕೆಟ್ ಬರಲಿಲ್ಲ. ಸೊ ನೆಕ್ಸ್ಟು 4th ಕ್ಯಾಂಡಲ್ ಆಯಿತು. 4th ಕ್ಯಾಂಡಲ್ ಆಗಿ ಮಾರ್ಕೆಟ್ ಯಾವಾಗ ಸ್ಲೋಲಿ ಡೌನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಜಸ್ಟ್ ಐ ಹ್ಯಾವ್ ಡಿಸೈಡೆಡ್ ಓಕೆ, ಮಾರ್ಕೆಟು ಹೋದರೆ ಇಲ್ಲಿಂದಲೇ ಡೌನ್ ಸೈಡ್ ಹೋಗಬೇಕು, ಇಲ್ಲಾಂದರೆ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಹೋಗಲಿಲ್ಲ ಅಂದರೆ ಮಾರ್ಕೆಟು ಹೋಗೋದಿಲ್ಲ ಇನ್ನೆಲ್ಲೂ, ಇಲ್ಲೇ ಸೈಡ್ ವೇಸಾಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಕೊಂಡೆ. ಇಲ್ಲಿ ಎಲ್ಲರೂ ತುಂಬ ಜನ ಅಂದ್ಕೊಂಡಿರ್ತಾರೆ, ಲೈಕ್ ಸ್ಟೂಡೆಂಟ್ಸ್ಗೂ ಡೌಟ್ ಇರುತ್ತೆ, ಅಗೇನ್ ಇಲ್ಲಿ 0.236ಗೆ ಬಂತಲ್ಲ, ನೀವು ಇಲ್ಲಿಂದ ರಿಜೆಕ್ಷನ್ ತೊಗೋಬೋದಿತ್ತಲ್ವ ಅಂತ. ಎಸ್, ಐ ಅಗ್ರಿ, ಇಲ್ಲ ಅಂತ ಹೇಳಲ್ಲ. ಬಟ್ ಮೈಂಡ್ ಸೆಟ್ ಏನಿತ್ತು ಗೊತ್ತಾ, ನನ್ನ ಎಕ್ಸ್ಪೆಕ್ಟೇಷನು ಮಾರ್ಕೆಟು ಇಲ್ಲಿ ತನಕ ಇಲ್ಲಿಂದ ರಿಜೆಕ್ಷನ್ ಬಂದಿದ್ದೇನೆ, ವೆಯ್ಟ್ ಮಾಡೋಣ, ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಆಗಿ ಬ್ರೇಕ್ ಡೌನ್ ಆದರೆ ಐ ವಿಲ್ ಟೇಕ್ ಅ ಟ್ರೇಡ್ ಅಂತ. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಏನು ಮಾಡ್ತು, ವೆರಿ ನೆಕ್ಸ್ಟ್ ಕ್ಯಾಂಡಲು ಪ್ರೀಮಿಯಮ್ಸ್ಗಳಂತೂ ಸಿಕ್ಕಾಬಿಟ್ಟೆ ವಾಲಟೈಲ್ ಇದೆ. ಸೊ ಒಂದು ಪಿನ್ ಬಾರ್ ಟೈಪ್ ಕ್ಯಾಂಡಲ್ ಮಾಡಿದೆ. ಸೊ ಅವಾಗಲೂ ನಾನು ಟ್ರೇಡ್ ತೊಗೊಂಡಿಲ್ಲ. ಯಾವಾಗ ಮಾರ್ಕೆಟು ಬ್ಯಾಕ್ ಟು ಸೇಮ್ ಲೆವೆಲ್ ಬಂತು ನೋಡಿ, ಇಟ್ ಈಸ್ ಕ್ಲಿಯರ್ ಮಾರ್ಕೆಟಲ್ಲಿ ಇನ್ನೊಂದು 2 ಕ್ಯಾಂಡಲ್ ಅಂತೂ ಡೌನ್ ಸೈಡ್ ಹೋಗುತ್ತೆ ಅಂತ. ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲಿ ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದಾಗ ಒಂದು ಟ್ರೇಡ್ ಎತ್ಕೊಂಡೆ, ಕಡಿಮೆ ಕ್ವಾಂಟಿಟಿನೇ. ಮತ್ತು ಈ ಕ್ಯಾಂಡಲ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಜಸ್ಟ್ ಬುಕ್ ಮೈ ಫಸ್ಟ್ ಟ್ರೇಡ್ ಏನು ನೋಡ್ತಾ ಇರಲ್ಲ ಅದರಲ್ಲಿ ಟ್ರೇಡ್ ಬುಕ್ ಮಾಡಿದ್ದೀನಿ. 2 ಔಟ್ ಆಫ್ ದ ಮನಿ ಟ್ರೇಡ್ಸೆ. ಸೆಕೆಂಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ,
ಸೆಕೆಂಡ್ ಟ್ರೇಡು ಎಕ್ಸಾಕ್ಟ್ ಇಲ್ಲಿಗೆ ಬಂದಾಗ ಟ್ರೇಡ್ ಮಾಡಿದ್ದೀನಿ. ಐ ಲವ್ ಬಿಫೋರ್ ಬ್ರೇಕ್ಔಟ್ ಟ್ರೇಡ್ ಮಾಡೋದು ನನ್ನೊಂದು ಹ್ಯಾಬಿಟ್ ಅದು, ಓಕೆನಾ. ಬಿಕಾಸ್ ಬಿಫೋರ್ ಬ್ರೇಕ್ಔಟ್ ಟ್ರೇಡ್ ಮಾಡೋದು ಆಲ್ವೇಸ್ ಮಾರ್ಕೆಟಲ್ಲಿ ಒಂದು ಗುದ್ದು ಕೊಟ್ಟಂಗೆ, ಅಂದರೆ ಲೈಕ್ ಪ್ರೀಮಿಯಮ್ಗೆ ಒಂದು ಪುಷ್ ಕೊಟ್ಟಂಗೆ. ಎಕ್ಸಾಕ್ಟ್ಲಿ ಇಲ್ಲಿಗೆ ಬಂದಾಗ ಒಂದು ಟ್ರೇಡ್ ಎತ್ಕೊಂಡೆ ಮಾರ್ಕೆಟಲ್ಲಿ. ಸೊ ಅದು ಕೂಡ ಅಷ್ಟೇ ವೆರಿ ಶಾರ್ಪ್ ಡೌನ್ ಸೈಡ್ ಬಂದು ರಿಟರ್ನ್ ಆಯಿತು. ಬಟ್ ನಿಮಗಳಿಗೆ ನಾನು ಹೇಳೋದಿಲ್ಲ ಬ್ರೇಕ್ಔಟಲ್ಲಿ ಈ ಥರ ಟ್ರೇಡ್ ಮಾಡಿ ಅಂತ. ಏನಕ್ಕೆ ಅಂದರೆ ಇವೊಂದು ಸ್ಟೂಡೆಂಟ್ಸ್ಗೂ ನಾನು ಏನು ಹೇಳ್ತೀನಿ ಗೊತ್ತಾ, ಬ್ರೇಕ್ಔಟ್ ಲೆವೆಲಿಗೆ ಬಂದಾಗ ಮಾರ್ಕೆಟ್ ಶುಡ್ 5 ಮಿನಿಟ್ಸ್ ಕ್ಯಾಂಡಲು ಕಂಪ್ಲೀಟಾಗಿ ಕ್ಲೋಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ. ಇವತ್ತೇನು ಮಾಡಿದೆ, 5 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಟ್ ಆಗಿದೆ. ಸೊ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ರಿಜೆಕ್ಟ್ ಆಗ್ತಿದೆ. ತುಂಬ ಜನ ಸ್ಟೂಡೆಂಟ್ಸ್ಗಳು ಮೆಸೇಜ್ಗಳು ಇನ್ನೂ ನಾನು ನೋಡಿಲ್ಲ, ತುಂಬ ಪಿಂಗ್ ಆಗ್ತಿದ್ದಾವೆ. ಸೊ ಅದನ್ನು ನಾನು ಹೇಳೋದಿಷ್ಟೇ. ಸೊ ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಆಗಿದೆ ಅಂದರೆ ಡೆಫಿನೆಟಾಗಿ ಟ್ರೇಡ್ ಸಿಗೋಲ್ಲ ನಮಗೆ, ಓಕೆನಾ. ಸೊ ಬಿಫೋರ್ ಬ್ರೇಕ್ಔಟ್ ನಾನು ಟ್ರೇಡ್ ಮಾಡಿ ನಾನು ಎಕ್ಸಿಟ್ ಆಗಿದ್ದೀನಿ. ಬಿಕಾಸ್ ಐ ಹ್ಯಾವ್ ಗಾಟ್ ಇಟ್ ವೆರಿ ಗುಡ್ ಫಾಸ್ಟ್ ಮೂವ್ ಆಫ್ 10 ಪಾಯಿಂಟ್ಸ್. ಅದು 15 ಪಾಯಿಂಟ್ಸ್ಗಿಂತ ಮೇಲೆ ಹೋಯ್ತು ಬಿಡಿ, ಬಟ್ ಐ ಕ್ಯಾಪ್ಚರ್ಡ್ ಓನ್ಲಿ 10 ಪಾಯಿಂಟ್ಸ್. ಬಿಕಾಸ್ 15 ಪಾಯಿಂಟ್ಸ್ ಹೋಯ್ತಲ್ಲ ಅಂತ ಬುಕ್ ಮಾಡಿದೆ, ಬುಕ್ ಆಗಿ 10 ಪಾಯಿಂಟು. ಇವತ್ತಿನ ಕ್ವಾಟ್ಲೆ ಹೇಳ್ತೀನಿ ಕೇಳಿ. ನೀವೇನಾದರೂ ಪ್ರೀಮಿಯಮ್ಮು ಲೈಕ್ ಈ 200ಗೆ ಎಂಟ್ರಿ ಆಗೋಣ ಅಂತ ಏನಾದರೂ ನೀವು ಮಾರ್ಕೆಟ್ ಪ್ರೈಸಲ್ಲಿ, ಯೂಶ್ವಲಿ ನಾನು ಮಾರ್ಕೆಟ್ ಪ್ರೈಸ್ ಟ್ರೇಡರು. ಸೊ ಈ 200ಗೆ ಎಂಟ್ರಿ ಆಗೋಣ ಅಂತ ಎಂಟ್ರಿ ಕೊಟ್ಟರೆ ಮಾರ್ಕೆಟಲ್ಲಿ ನಿಮಗೆ ಸಿಗ್ತಾ ಇರೋದೇ 205 ಇಲ್ಲ 2010. ಅಷ್ಟು ವಾಲಟೈಲ್ ಇದೆ ಮಾರ್ಕೆಟ್. ಸೊ ನಿಯರ್ ಟು 200 ಇದೆ ಅಂತ ನಾನು ಮೌಸ್ನ ಕ್ಲಿಕ್ ಮಾಡಿದರೆ ಇದು ತಗೊಳ್ತಿರೋದು 205 2010ಗೆ. ಈ ಥರ ಇಶ್ಯೂ ಇದೆ. ಸೊ ಈ ಥರ ಇದ್ದಾಗ ಹೇಗೆ ಟ್ರೇಡ್ ಮಾಡ್ತೀರಾ, ಡಿಫಿಕಲ್ಟ್ ಅಲ್ವಾ. ಸೊ ಅದೇ ರೀಸನ್ಗೆ ನಾನು ಕೂಡ ಬೇಡ, ಓಕೆ ಬೇಡ, ಇಲ್ಲಿಗೆ ನಾವು ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟು ಐ ಜಸ್ಟ್ ವೆಯ್ಟೆಡ್. ಮತ್ತೆ ಮಾರ್ಕೆಟಲ್ಲಿ ನಿಮಗೆ ಟ್ರೇಡ್ ಎಲ್ಲಿಂದ ಸಿಕ್ಕಿದೆ, ಓಕೆ ನನ್ನ ಟ್ರೇಡ್ ಮುಗೀತು. ಎಕ್ಸಾಕ್ಟ್ಲಿ ಮಾರ್ಕೆಟ್ ಬ್ಯಾಕ್ ಟು ಎಲ್ಲಿ, ಇವಾಗ ನಿಮಗೆ ಪಿಕ್ಚರ್ ಪರ್ಫೆಕ್ಟ್ 0.236 ಯಾರು ಎಂಟ್ರಿ ಆಗ್ತೀನಿ ಅನ್ನೋರಿಗೆ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಇದು, ಓಕೆನಾ. ನಿಮಗೆ 0.23 ಅಲ್ಲಿ ಹೋಗ್ಬೇಕಾದ್ರೆ ನೀವು ಪ್ರೀಮಿಯಮ್ ಕೂಡ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಫಾಸ್ಟ್ ರಿಜೆಕ್ಷನ್ ಕೂಡ ಆಗಿದೆ ನೋಡಿ ನಿಮಗೆ. ಇವಾಗ ನಾವು ದಿಸ್ ಈಸ್ ದ ಪ್ಲೇಸ್ 0.236% ಟ್ರೇಡ್ ಸಿಗೋದು. ಬೆಳಗ್ಗೆ 0.5 ತನಕ ವೆಯ್ಟ್ ಮಾಡಿದೆ, ಬರಲಿಲ್ಲ. ಐ ಟುಕ್ ಅ ಟ್ರೇಡ್ ಬೇಸ್ಡ್ ಆನ್ ಪ್ರೈಸ್ ಆ್ಯಕ್ಷನಲ್ಲಿ ಟ್ರೇಡ್ ಎತ್ಕೊಂಡೆ. ನಾನು ಬುಕ್ ಮಾಡ್ದಲೇ ಹೋಲ್ಡ್ ಮಾಡಿದರೆ ವೆರಿ ಗುಡ್ ಮೂವ್ಮೆಂಟ್ ಆಗಿರೋದು. ಬಟ್ ಪ್ರೀಮಿಯಮ್ಸ್ ವಾಲಟೈಲ್ ಹ್ಯೂಜ್ ಇದೆ, ಯಾಕೆ ಬೇಕು ರಿಸ್ಕ್ ಅಂತ ಕ್ಲೋಸ್ ಮಾಡಿದೆ. ಸೊ ಸೆಕೆಂಡು ಇಲ್ಲಿ ಬಂದಾಗ ಟ್ರೇಡ್ ಮಾಡಿದ್ದೀನಿ. ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನಾನು ಟ್ರೇಡ್ ಸೆಲ್ ಮಾಡಿದ್ದೀನಿ ಅಂತ. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಮಾರ್ಕೆಟಲ್ಲಿ ನಾನು ಇಲ್ಲಿಂದಲೇ ಟ್ರೇಡ್ ಮಾಡಿದ್ದೀನಿ, ದಿಸ್ ಈಸ್ ಮೈ ಬಾಟಮ್, ಐ ನೋ ದಿಸ್ ಬಾಟಮ್, ಇಲ್ಲಿಂದಲೇ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಅದಲ್ಲ. ಮಾರ್ಕೆಟ್ ನೇಚರ್ ಆಫ್ ಪ್ರೈಸ್ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟಾಗಿ ರೋಲ್ನ ಪ್ಲೇ ಮಾಡೋದು ಮಾರ್ಕೆಟಲ್ಲಿ. ಸೊ ಆ ನೇಚರ್ ಆಫ್ ಪ್ರೈಸ್ ಆ್ಯಕ್ಷನ್ ಪ್ರಕಾರನೇ ನಾನು ಟ್ರೇಡ್ ಮಾಡಿದ್ದು. ಇಟ್ಸ್ ಡನ್ ಇಟ್, ಓಕೆನಾ. ಹೋಪ್ ನಿಮಗೆ ನಾನು ಹೇಳ್ತಿರೋ ಥಿಂಗ್ಸ್ಗಳು ಮೈಂಡಿಗೆ ಹೋಗ್ತಿದ್ದಾವೆ ಅಂದ್ಕೊಳ್ತೀನಿ. ಇಷ್ಟೇ ಪ್ರೈಸ್ ಆ್ಯಕ್ಷನ್ನ ನಾನು ನೋಡಿದ್ದು, ಇಷ್ಟನ್ನೇ ನಾನು ಕೂಡ ಥಿಂಕ್ ಮಾಡಿ ಟ್ರೇಡ್ ಮಾಡಿದ್ದು. ಐ ಬಿಲೀವ್ ಇನ್ ಪ್ರೈಸ್ ಆ್ಯಕ್ಷನ್ ಈಸ್ ಸೇವಿಂಗ್ ಮೀ. ಸೊ ಫಿಬೊನಾಚಿ ಪ್ರೈಸ್ ಆ್ಯಕ್ಷನ್ ವರ್ಕಿಂಗ್ ಗುಡ್. ಆ್ಯಂಡ್ ಇವತ್ತಿನ ಕ್ಲಾಸಿಗೆ ಜಾಯ್ನ್ ಆಗಿರೋರು ಕೂಡ ನೀವು ಇವತ್ತು ಉತ್ತಮವಾಗಿ ನಾನು ಗೈಡ್ ಮಾಡಿಕೊಡ್ತೀನಿ, ಕಲಿಯಿರಂತೆ, ಓಕೆನಾ. ಸೊ ಇದು ನಿಮಗೆ ನಾನು ನಿಮ್ಮನ್ನು ಕೇಳೋದಿಷ್ಟೇ, ಯಾರಿಗಾರು ನಿಮಗೆ ಆ ಥರದ್ದು ಯಾವ್ದಾದ್ರು ಇಂಡಿಕೇಟ್ರ್ ಏನಾದ್ರು ಗೊತ್ತಿದ್ರಲ್ಲಿ ಮಾರ್ಕೆಟ್ ಇಲ್ಲಿಂದಲೇ ರಿಜೆಕ್ಟ್ ಆಗುತ್ತೆ ಅಂತ. ಬಟ್ ನಾನು ಹೇಳಬಲ್ಲೆ ಫಿಬೊನಾಚಿಯಲ್ಲಿ ಇಲ್ಲಿಂದಲೇ ರಿಜೆಕ್ಟ್ ಆಗುತ್ತೆ ಅಂತ. ದಟ್ ಈಸ್ ಫಿಬೊನಾಚಿ ಅಕ್ಯುರಸಿ, ಅರ್ಥ ಮಾಡ್ಕೊಳ್ಳಿ. ಫಿಬೊನಾಚಿನ ಏನಕ್ಕಷ್ಟು ಇದು ಮಾಡ್ತೀವಿ ಅನ್ನೋದನ್ನು ಅದೇ ರೀಸನ್ಗೆ, ಬಿಕಾಸ್ ಎಲ್ಲಿಂದ ಸ್ಮೂತ್ ಆಪ್ರೇಷನ್ ಬರುತ್ತೆ, ಎಲ್ಲಿಂದ ಸ್ಮೂತ್ ರಿಜೆಕ್ಷನ್ ಬರುತ್ತೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನಿಮ್ಗೆ. ಯಾವುದೇ ಥರದ ಕಿತ್ತೋಗಿರೋ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟರ್ಗಳು ಯಾವುವು ಹೇಳೋದಿಲ್ಲ. ಡೋಂಟ್ ಟ್ರ್ಯಾಪ್ ವಿತ್ ಪೀಪಲ್ಸ್ ಥಿಂಗ್ಸ್ಗಿಂದ. ಸೊ ಇಟ್ ಈಸ್ ಲೈಕ್ ಅ ಕ್ಲಿಯರ್ ಕಟ್. ಇವೊಂದು ನನಗೆ ಇಂಡಿಕೇಟರ್ ಕೂಡ ಅಷ್ಟು ಇಷ್ಟ ಇಲ್ಲ. ನಾನು ಐ ಲವ್ ಟೂಲ್ಸ್ ಯೂಸ್ ಮಾಡೋಕ್ಕೆ, ಫಿಬೊನಾಚಿ ಟೂಲ್ ಯೂಸ್ ಮಾಡ್ಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಬಟ್ ಹೊಸಬ್ರಿಗೆ ಏನಾದ್ರು ಗೊತ್ತಾ, ಟೂಲ್ಸ್ಗಳನ್ನ ಹೆಂಗೆ ಡ್ರಾ ಮಾಡ್ಕೊಬೇಕು ಕನ್ಫ್ಯೂಷನ್ ಇರುತ್ತೆ, ಮತ್ತೊಂದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಅದೇ ಇಂಡಿಕೇಟರ್ ಆದರೆ ಆಟೋಮೆಟಿಕ್ಕಾಗಿ ಅದೇ ಡ್ರಾ ಮಾಡಿ ತೋರಿಸುತ್ತೆ ಅನ್ನೋ ರೀಸನ್ಗೆ ನಾನು ಇಂಡಿಕೇಟರ್ನ ತೋರಿಸ್ತಿರೋದಿಲ್ಲಿ, ಓಕೆನಾ. ಯಾರ್ಯಾರು ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಈಸಿ, ಕಲಿಲ್ಲ ಅಂದರೆ ಕಷ್ಟ ಅಷ್ಟೇ. ನಾನು ಇನ್ನೇನು ಹೇಳಲಿ. ಸೊ ವಾಟ್ಸ್ ಹ್ಯಾಪನ್ಡ್ ಇನ್ ಅ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನಮಗೆ ಉತ್ತಮವಾದ ಮೂಮೆಂಟ್ ಕೊಟ್ಟಿದೆ ಅಲ್ವಾ. ಸೊ ಓಕೆ, ನಿಮಗೆ ಇದರಲ್ಲೂ ರೀಪ್ಲೇ ಬಾರ್ನ ಹಾಕಿ ತೋರಿಸುವ. ಎಲ್ಲಿಂದ ರಿಜೆಕ್ಟ್ ಆಗ್ತಿದೆ? ಇಟ್ ಇಸ್ ಅ ಲವ್ಲಿ ರಿಜೆಕ್ಷನ್ ಫ್ರಮ್ 0.32. ಎಷ್ಟು ನೀಟಾಗಿ ರಿಜೆಕ್ಷನ್ಸ್ ತೋರಿಸ್ತಿದೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ. ಸೂಪರ್ ರಿಜೆಕ್ಷನ್ಸ್ ಟ್ರೇಡ್ಸ್ ಅಪ್ಪ ಇವತ್ತು ಬ್ಯಾಂಕ್ ನಿಫ್ಟಿ ಅಂತ. ನಿಫ್ಟಿ ಬ್ರೇಕ್ ಡೌನ್ ಆದರೂ ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಆಗಿಲ್ಲ. ಸೊ ಸೂಪರಾಗಿ ನಿಮಗೆ ಬ್ಯಾಂಕ್ ನಿಫ್ಟಿ ಟ್ರೇಡ್ಸು ಫಸ್ಟು 382, 236, 236 ಇಲ್ಲೇ ನಿಲ್ತಾ ಇದೆ ಮಾರ್ಕೆಟು. ಸೊ ದಿಸ್ ಈಸ್ ಹೌ ಟ್ರೇಡಿಂಗ್ ಟು ಬಿ ಡನ್, ಓಕೆನಾ. ಈ ಥರ ಟ್ರೇಡಿಂಗ್ ಮಾಡೋದನ್ನ ಕಲೀರಿ. ಆಲ್ವೇಸ್ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ. ನೀವು ಈ ಥರ ಟ್ರೇಡ್ ಮಾಡೋದು ಕಲಿಲ್ಲ ಅಂದರೆ ಯು ಕಾಂಟ್ ಮೇಕ್ ಇಟ್ ಮನಿ ಇನ್ ದ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ತುಂಬಾ ಕಷ್ಟ. ಕಲಿಯೋದ ಕಡೆ ಇದು ಮಾಡಿ. ಸುಮ್ಮನೆ ಲಕ್ಷಾಂತರ ರೂಪಾಯಿ ಇಂಡಿಕೇಟರ್ಗಳಿಗೆ ವೇಸ್ಟ್ ಮಾಡಿಬಿಡಿ. ಇಟ್ಸ್ ಅ ಫ್ರೀ ಇಂಡಿಕೇಟರ್.
ಟ್ರೇಡಿಂಗ್ ವ್ಯೂ ಅಲ್ಲಿರೋ ಇಂಡಿಕೇಟರ್, ಅದನ್ನೇ ನಾನು ನಮಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಆದರೆ ಸಾಕು, ಮೋರ್ ದೆನ್ ಎನಫ್ ಟು ಮೇಕ್ ಮನಿ. ಓಕೆನಾ? ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾಪಿ ವೀಕೆಂಡ್.